ಆಯುಷ್ ಮಾತ್ರ ಯಾವ ಮಾತ್ರ ತಗೊಂಡ್ ಗೊತ್ತಿಲ್ಲ, ಬರ್ತಿದಂಗೆ ಹಂಗೆ ಹೋದ. ಮೇ ಬಿ ಯಾವ್ದೋ ಒಂದ್ ಮಾತ್ರ ತಗೊಳಕ್ ಹೋಗಿ RCB ಮೇಲೆ 3 ಮಾತ್ರ ತಗೊಂಡ ಅನ್ಸ್ತದೆ. ಹ್ಯಾಟ್ಸ್ ಆಫ್ ಟೀಮ್ ಡೇವಿಡ್, ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ನಿಮಗೆ. ಹೊಡೆದ ನೆಕ್ಸ್ಟ್ ಸೆಫರ್ಡ್ ಬಂದ್ರೆ ಶಫರ್ಡ್ ಗೊತ್ತಲ್ಲ CSK ಎಲ್ಲ ಓಡ್ಬಿಡ್ಬೇಕು ಹೆಂಗೆ. ಈ ಸಂಜು ಸೆಫರ್ಡ್ RR ಬಿಟ್ಬಿಟ್ಟು ಯಾಕೆ CSK ಬಂದ? ಗ್ರಾಚಾರ ಕೆಡ್ಸ್ಕೊಳಕ್ಕೆ. ಗಾಯಕ್ವಾಡ್ಗೆ ಏನ್ ಕೊಡ್ತಿದಾರೆ ಗೊತ್ತಿಲ್ಲ, 3 ಸೀಸನ್ ಇಂದ ಕೊಡ್ತಾರೆ ಕಿತ್ಕೊಡ್ತಾರೆ. ಅವ್ನು ಕೊಟ್ಟಾಗಿಂದ CSK ಇದೆ ಸರಿ ಇಲ್ಲ, ಹಣೆ ಬರೋದೇ ಸರಿ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಕುನಾಲ್ ಪಾಂಡ್ಯ ಬೌಲರ ಸ್ಪಿನ್ನರ ಫಸ್ಟ್ ಬಾಲರ ಗೊತ್ತಾಗಲ್ಲ. ನೀವು ಬೌನ್ಸರ್ ಹಾಕಿದ್ರೆ ಯಾವ ನನ್ನ ಮಗ ಸ್ಪಿನ್ನರ್ ನ ಬೌನ್ಸರ್ ಹಾಕ್ತಾರೆ, ಯಾವ ಎಕ್ಸ್ಪೆಕ್ಟೇಷನ್ ಯಾವ ಬ್ಯಾಟ್ಸ್ಮನ್. ಈ 19ನೇ ಸೀಸನ್ ಅಲ್ಲಿ ಚೆನ್ನೈ ಮೇಲೆ 2 ಮ್ಯಾಚ್ ಹಾಕಿಲ್ಲ ನಮ್ಗೆ. ಹೌದಾ? CSK ಅವರೇ BCCI ಗೆ ಕಾಲ್ ಮಾಡಿ, ಬೇಡ RCB ಮೇಲೆ 1 ಮ್ಯಾಚ್ ಹಾಕಿ ಪ್ಲೀಸ್, ನಮ್ಗೆ ಆಗಲ್ಲ, 2 ಸಲ ಓಡಿಸ್ಕೊಳಕ್ ಆಗಲ್ಲ ನಮ್ಮ ಹತ್ರ, ಯಾವ್ರವ್ರಿಗೂ ಓಡಿಸ್ಕೊಳ್ಳೋದು ಬೇಡ, ನಮ್ಮೂರ್ಗೆ ಬಂದು ಹೊಡಿಯೋದೈತಲ್ಲ ಅದು ಅವಮಾನ ಬೇಡ ನಮ್ಗೆ. ಹೋದ್ಸಲ ಒಂದ್ಸಲ ಲಾಲಿಪಾಪ್ ಇಟ್ಟಿ ಬಾಯಿಗೆ, ಈ ಸಲ ಇಡ್ತೀವಿ, ಕಾಯ್ತಾ ಇರ್ರಿ. ಈ ಸತಿ ಲಾಲಿಪಾಪ್ ಅಲ್ಲ, ಸೋರೆಕಾಯಿ. 207 ತಲಪರ ರೀಸನ್ ತಲೆಗೆ ಹೊಡೆದಂಗೆ ನೋಡ್ರಂಗೆ ಕೊಟ್ಟವ್ರೆ. ಬೌಲರ್ಸ್ಗೆ ಡೌಟ್ ಆಗ್ಬೇಕು, ಇವ್ನು ಔಟ್ ಮಾಡ್ಬೇಕಾ ಬೇಡವಾ ಅಂತ. ನೆಕ್ಸ್ಟ್ ಸುಭಾಷ್, ಹೆಂಗಿತ್ತು ಮಾಮ್ RCB ಮ್ಯಾಚ್? ಮಗ ನೆಕ್ಸ್ಟ್ ಲೆವೆಲ್ ಹೇಳೋದೇ ಬೇಡ. ಆಲ್ರೆಡಿ ಅದು ಹೆಂಗೆ ಅಂದ್ರೆ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ವಿ ಯಾರು ಗೆಲ್ತಾರೆ ಏನು ಅಂತ. ಯಾಕಂದ್ರೆ 2 ವರ್ಷದಿಂದ RCB ಅಂತೂ RCB CSK ಮ್ಯಾಚ್ ಅಂತೂ ಹೈ ಲೆವೆಲ್ಗೂ ಅಂತ ಹೋಗ್ತಾ ಇದೆ. ಮತ್ತೆ ಈ ಸತಿ ಕೂಡ 2026 IPL ಡಿಫೆಂಡ್ ಚಾಂಪಿಯನ್ಸ್ ಅಂತ RCB ಬಂದ್ರು ಕೂಡ RCB CSK ಅದೇ ಅದು ವೈಬ್ ಇದೆ ಅಲ್ವಾ? ಈ ಮ್ಯಾಚು ಯಾವ ತರ ವೈಬ್ ಕೊಡ್ತು ನಿನ್ಗೆ? ನೋಡ್ ಮಗ, ಮೊದಲು RCB CSK ಮ್ಯಾಚ್ ಅಂದ್ರೆ ಅದೊಂದು ಲೆವೆಲ್ಲಿ ಒಂಥರ ಕ್ರೇಜ್ ಇದ್ದಂಗೆ ಇತ್ತು. 2 ಟೀಮ್ಗಳು ಹಂಗೆ ಇತ್ತು. ಏನೋ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಆ ಥರ ಒಂಥರ ಫೈಟ್ ಇದ್ದಂಗೆ ಇತ್ತು. ಈಗ ಬರ್ತಾ RCB ಗೊತ್ತಲ್ಲ ನಿನಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು 1 ಸೈಡೆಡ್ ಮ್ಯಾಚ್ ಥರ. ಅದ್ರಲ್ಲೇನು ಡೌಟ್ ಇಲ್ಲ, ಫೀಲ್ ಗುಡ್. ನಿಜ, ಅದಂತೂ ನನಗೂ ಅನಿಸ್ತದೆ 1 ಸೈಡ್ ಮ್ಯಾಚ್. ಬಟ್ ಇವತ್ತಿನ ಮ್ಯಾಚ್ ಕಂಪ್ಲೀಟ್ ರಿಪೋರ್ಟ್ ನಾವಿಬ್ರು ಕೊಡೋಣ. ಖಂಡಿತ. ಟಾಸ್ ಬಗ್ಗೆ ಮಾತಾಡೋದಾದ್ರೆ ಚೆನ್ನೈ ಟಾಸ್ ಗೆಲ್ತು. ಹೌದು, ಟಾಸ್ ಗೆದ್ದಿ ಬೌಲಿಂಗ್ ತಗೊಂತು. RCB ಬ್ಯಾಟಿಂಗ್ ಕಳ್ಸೋ ಬೇಕಾಗಿರೋದು ಅದೇ ಅಲ್ವಾ ನಮ್ಗೂ. ನೀವು ಏನಾದ್ರು ಬ್ಯಾಟಿಂಗ್ ತಗೊಂಡು ಅವ್ರು 100ಕ್ಕೆ ಔಟ್ ಆದ, ನೀವೇನಾದ್ರು ಬ್ಯಾಟಿಂಗ್ ತಗೊಂಡು ಬೌಲಿಂಗ್ ಕೊಟ್ಟಿದ್ರೆ ಮೇ ಬಿ ಒಂದೊಂದು 15-17 ಓವರ್ ಒಳಗಡೆ ಮುಗಿಸ್ತಾ ಇತ್ತು. ಬಟ್ ನಮ್ ಬ್ಯಾಟಿಂಗ್ ಕೊಟ್ಟಿದ್ದೀರಾ, ನಮ್ಮ ಸ್ಟ್ರೆಂತ್ ಏನು ನಾವು ತೋರಿಸ್ಲೇಬೇಕಲ್ವಾ. ಬಟ್ ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ ಡೈರೆಕ್ಟ್ ಆಗಿ ಮಚ್ಚ. ಮ್ಯಾಚ್ ರಿಪೋರ್ಟ್ ಬಗ್ಗೆ ಬರೋಣ. ಖಂಡಿತ ಮಗ. ಪಿನ್ಸಾಟ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ. ಹೌದು, ಆ ಓಪನಿಂಗ್ ಬಗ್ಗೆ ಹೆಂಗಿತ್ತಮ್ಮ ಮಗ? ಓಪನಿಂಗ್ ಬಗ್ಗೆ ಹೇಳಂಗೆ ಇಲ್ಲ ಮಗ, ಫುಲ್ ಫೈರಿ ಸ್ಟಾರ್ಟು. ಕೊಹ್ಲಿ ಬರ್ತಿದಂಗೆ ಫುಲ್ ಅಗ್ರೆಸಿವ್ ಆಗಿ ಏನಾಗ ಆಡ್ತಾ ಇದ್ದು. ಅಗ್ರೆಸಿವ್ ಆಗಿ ಇಬ್ರು ಆಡ್ತಾ ಇದ್ರು ಕೂಡ, ಬಟ್ ಬೌಂಡ್ರಿ ಕೂಡ ಯಾವ್ದು ಹೋಗ್ತಾ ಇರಲಿಲ್ಲ. ಇಬ್ರು ಬೌಂಡ್ರಿಗೆ ಟ್ರೈ ಮಾಡ್ತಾ ಇದ್ರು. ಹೌದು, ಅದೊಂದು ಮಾತ್ರ ಹೌದು. ಫಿಲ್ ಸಾಲ್ಟು ಕೂಡ ಹೊಡಿತಾ ಇದ್ದ, ಕೊಹ್ಲಿ ಕೂಡ ಹೊಡಿತಾ ಇದ್ದ. ನೋಡ್ದ ಅಲ್ಲಿ ಎಲ್ಲ ಬೌಂಡ್ರಿ ಹತ್ರ ಹೋಗೋದು, ಹಂಗೆ ಬೌಂಡ್ರಿ ಅಂದ್ರೆ ಬೌಂಡ್ರಿ ಹೋಗ್ತಾ ಇರ್ಲಿಲ್ಲ, ಅಲ್ಲೇ ಸ್ಟಾಪ್ ಆಗ್ಬಿಡೋದು. ಏನ್ ಕಾರಣ ಇರ್ಬೋದು ನೋಡೋಣ ಹೇಳ? ಮೇ ಬಿ ಸ್ಯಾಂಡ್, ಪಿಚ್ ಸ್ಯಾಂಡ್, ಅದರಿಂದ ಮೇ ಬಿ ಏನೋ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಹೈಟ್ ಇಂದ ಬಂದು ಬಾಲ್ ಬಿದ್ರೆ ಮಾತ್ರ ಎಲ್ಲೂ ಮೂವ್ ಆಗ್ತಾ ಇರಲ್ಲ. ಫ್ಲಾಟ್ ಆಗಿ ಹೋಗಿದ್ರೆ ಮಾತ್ರ ಬೌಂಡ್ರಿ ಮತ್ತೆ ಈ ತರ ಪಿಕ್ ಆಗ್ತದೆ. ಬಟ್ ಇಬ್ರು ಚೆನ್ನಾಗಿ ಆಗ್ತಾರೆ. ಬಟ್ ಬಾಲ್ ಟು ಬಾಲ್ ಚೆನ್ನಾಗಿ ಹೋಗಿದ್ರು. ಆಮೇಲೆ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ತಗೊಂಡ. ಓಪನಿಂಗ್ ಚೆನ್ನಾಗೇ ಇತ್ತು, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನು ಅದು ಬಾಲ್ ಟು ರನ್ ಬೇಕಿತ್ತು, ಬಾಲ್ ಟು ಮೇಲೆ ಮತ್ತೆ ಇದ್ ಬೇಕಿತ್ತು, ಅದು ಚೆನ್ನಾಗೇ ಕೊಟ್ಟಿದ್ದಾರೆ. ಬೌಂಡ್ರಿ ಮತ್ತೆ ಸಿಕ್ಸರ್ಸ್ ಏನೇ ಹೋಗದೆ ಇದ್ರು ಕೂಡ ಚೆನ್ನಾಗಿ ಆಡಿದ್ರು. 28 ಅಷ್ಟು ಅಗ್ರೆಸಿವ್ ಬೇಡ ಅಂತ ನಮ್ಗೇನ ಅನಿಸ್ತು. ಯಾಕಂದ್ರೆ ಸ್ವಲ್ಪ ಸ್ಟ್ಯಾಂಡ್ ಕೊಟ್ಟು ಆಡಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಆಡ್ಬೋಯ್ತಾರ ಚೆನ್ನಾಗಿ ಮೇ ಬಿ. ಬಟ್ ವಿರಾಟ್ ಕೊಹ್ಲಿ 28 ರನ್ಗೆ ಔಟ್ ಆಗ್ತಾರೆ. 18 ಬಾಲು 28 ರನ್, 2 6, 2 4, 1 6 ಹೊಡಿತಾರೆ ವಿರಾಟ್ ಕೊಹ್ಲಿ. ಬಟ್ ಚೆನ್ನಾಗೇ ಇದೆ ಓಪನಿಂಗ್ ಅಂತಂದ್ರೆ ಸ್ಟಾರ್ಟಿಂಗ್ ಫೈರ್ ಸ್ಟಾರ್ಟ್ ಕೊಡ್ಲೇಬೇಕು. ಬಟ್ ಆ ಟುಕು ಮ್ಯಾಚ್ ಅಲ್ಲ, ಅಷ್ಟ ಆಗಲ್ಲ. ಪ್ಲೇ ಆಫ್ ಅಲ್ಲಿ ಏನ್ ಬೇಕು ಆ ಲೆವೆಲ್ಗೆ ಅವ್ರು ಆಡಿದ್ರು ಕ್ಲೀನ್ ಆಗಿ. ಬಟ್ ಔಟ್ ಆದ್ರೂ ಪರವಾಗಿಲ್ಲ, ಅದೇನ್ ಬೇಕಿತ್ತು ನಮ್ಗೆ ಓಪನಿಂಗ್ ಸಿಕ್ಕಿದೆ ಅಲ್ವಾ. ನೆಕ್ಸ್ಟ್ ಪಿನ್ಸಾಲ್ಟ್ ಮತ್ತೆ ಪಡಿಕಲ್ ಓಪನಿಂಗ್ ಮಾಡ್ತಾರೆ. ಪಡಿಕಲ್ ಬಂದ ಮೇಲೆ ಪಡಿಕಲ್ ಒಂದು 4 5 ಬಾಲು ಸ್ವಲ್ಪ ನೋಡ್ಕೊಂಡು ಆಡ್ತಾನೆ ಅಷ್ಟೇ. ಬಟ್ ಫಿಲ್ ಸಾಲ್ಟ್ ಬಿಡೋ ಬಿರಿ ಮಾಮ್. ಹೌದು, ಸಕ್ಕತ್ತಾಗಿ ಆಡ್ತಾರೆ. ಏನಂದ್ರೆ 46 ರನ್ ಹೊಡಿತಾರೆ. ಫಿಲ್ ಸಾಲ್ಟ್ 46 ರನ್ ಹೊಡಿತಾನೆ. 46 ರನ್, 30 ಬಾಲ್ಗೆ 3 4 2 6. ಏನಂತೀಯ ಮಾಮ್ ಇದ್ರ ಬಗ್ಗೆ? ಅಗ್ರೆಸಿವ್ ಅಂತ ಹೇಳ್ಬೋದು. ಮಸ್ತ ಹೊಡೆದ ಮಾತ್ರ. 6ಗಳು ಎಲ್ಲ ಆಲ್ಮೋಸ್ಟ್ 6ಗಳು ಸಖತ್ತ ಹೊಡೆದ. ಪಡಿಕಲ್ ಬಗ್ಗೆ ಅಂತ ಹೇಳಂಗಿಲ್ಲ ಮಗ.
ಮಸ್ತ್ ಕನ್ನಡದ ಮುತ್ತು ಅಂತ ಹೇಳ್ಬೋದು ಅವನ್ನ. ಮಸ್ತ್ ಆಡ್ದ, ಸಖತ್ ಆಡ್ದ. ಪಿನ್ಸಾಲ್ಟು ಮಾತ್ರ ಲಾಸ್ಟ್ ಔಟ್ ಆಗಿದ್ ಕೂಡ ಅಗ್ರೆಷನ್ ಆಗಿ ಒಂದ್ ಸ್ವಲ್ಪ ಅದು ಅಷ್ಟೇ, ಇದಾಗಿ ಅವನಿಗೆ ಫುಲ್ ಒಂಥರ ಫ್ರಸ್ಟ್ರೇಟ್ ಆದಂಗ ಆಗ್ಬಿಡ್ತದ ಔಟ್ ಆಗಿದ್ಕೆ. ಅದು ಅಂತ ನನ್ಗೂ ಗೊತ್ತಾಗ್ಲಿಲ್ಲ, ಮೇ ಬಿ ಬಾಲ್ ಬಗ್ಗೆ ಪಿಚ್ ಬಗ್ಗೆ ಏನೋ ಇರ್ಬೋದು, ಡಿಸಪಾಯಿಂಟ್ಮೆಂಟ್ ಇತ್ತು ಹಂಗೆ. ಬಟ್ ಏನಂತ ನಮಗೂ ಗೊತ್ತಿಲ್ಲ. ಬಟ್ ಸಖತ್ ಆಡ್ದ. ಹೌದು, ಹೋದ್ ಮ್ಯಾಚ್ ಹೋಲ್ಸ್ಕೊಂಡ್ರೆ ಈ ಮ್ಯಾಚ್ಗೆ ಪಿನ್ಸಾಲ್ಟ್ ಸಖತ್ ಚೆನ್ನಾಗಿ ಆಡಿದಾರೆ. ನಮ್ಗೆ ಏನು ಓಪನಿಂಗ್ ಬೇಕಿತ್ತು ಪಿನ್ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಕೊಟ್ಟೆ ಕೊಟ್ರು. ಬಟ್ ಅದಾದ್ಮೇಲೆ ಪಡಿಕಲ್ ಮತ್ತು ಪಟಿದಾರ್ ಬಗ್ಗೆ ಹೇಳೋದೇ ಬೇಡ, ಇಬ್ರು ಮಾತ್ರ ಕಚ್ಕೊಂಡ್ರು. ಪಟಿದಾರ್ ಮಾಮ್ 50 ಬಾಲ್ಗೆ ಪಟಿದಾರ್ ಆಮೇಲೆ ಸ್ಟಾರ್ಟ್ ಮಾಡ್ದ. ಪಡಿಕಲ್ ಸ್ಟಾರ್ಟಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಸೆಟ್ ಆದ, ಆಮೇಲೆ ಒಳ್ಳೆ ಚೆಚ್ದ, ಸಕ್ಕದಾಗ ಒಳ್ಳೆ. ಪಡಿಕಲ್ ಅಂದಾಗೆ ಮಾಮ್ 29 ಬಾಲ್ಗೆ 50 ರನ್, 5 4 2 6. ಹೌದು, ಹೆಂಗಿತ್ತು ಅಂದ್ರೆ ನಮ್ ಪಿನ್ಸಾಲ್ಟ್ ಔಟ್ ಆದಾಗ ನಮ್ಗೊಂದು ಡೌಟ್ ಇತ್ತು, ನೆಕ್ಸ್ಟ್ ಈಗ ಪಡಿಕಲ್ ಇದ್ದಾನೆ, ಪಟಿದಾರ್ ಇದಾರೆ ಸೀರೀಸ್ ಅಲ್ಲಿ, ಯಾವ ತರ ರನ್ ಬರ್ಬೋದು, ಮೇ ಬಿ ಪವರ್ ಪ್ಲೇ ಸ್ವಲ್ಪ ಸ್ಕೋರ್ ನಾವ್ ಅನ್ಕೊಂಡಿದ್ಕಿಂತ ಸ್ಕೋರ್ ಕಮ್ಮಿ ಆಗ್ಬೋದು ಅಂತ ಅನ್ಕೊಂಡ್ವಿ, ಕಮ್ಮಿ ಆಗಿತ್ತು. ಬಟ್ ಅದಾದ್ಮೇಲೆ ಹೆಂಗ್ ತಗೊಂಡ್ ಹೋಗ್ತಾರೆ ಅಂತ ಮ್ಯಾಮ್. ಬಟ್ ಪಟಿದಾರು ಮತ್ತೆ ಪಡಿಕಲ್ಲು ಇಬ್ರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ಒಳ್ಳೆ ಸಖತ್ ಆಡಿರೋ, ಚೆನ್ನಾಗ್ ಆಡಿದ್ರು. ಬಟ್ ಪಡಿಕಲ್ ನಾವ್ ಅನ್ಕೊಂಡಕ್ಕಿಂತ ನೆಕ್ಸ್ಟ್ ಯಾಕಂದ್ರೆ ಪಡಿಕಲ್ ಬಂದು ಬೆದಲ್ ಹಾಕೊಂಡ್ರೆ ಹೆಂಗಿರುತ್ತೆ, ನಾವು ಹಂಗೆ ಅನ್ಕೊಂಡಿದ್ದೆ. ನಾನು ಹಂಗೆ ಅನ್ಕೊಂಡಿದ್ದೆ ಆಕ್ಚುಲಿ, ಅವನೇ ಹಾಕೋಬಹುದು ಈ ಸಲ, ಯಾರನ್ನಾರ ಒಬ್ಬರನ್ನ ಓವರ್ಸೀಸ್ ಹೊರಗೆ ಇದು ಮಾಡ್ಬಿಟ್ಟು ಅಂತ ಅನ್ಕೊಂಡಿದ್ದೆ. ಬಟ್ ಪಟಿದಾರ್ ಅಲ್ಲ, ಪಡಿಕಲ್ ಮಾತ್ರ ಮಸ್ತ್ ಆಡ್ದ ಮಾತ್ರ. ಹಾಫ್ ಸೆಂಚುರಿ ಕೂಡ ಹೊಡೆದ, ಸೆಂಚುರಿ ಹೊಡೆದ, 2 ಸತಿ ಮಾತ್ರ ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿ. ಪಡಿಕಲ್ ಮಾತ್ರ ಹ್ಯಾಟ್ಸ್ ಆಫ್ ಕೊಟ್ಟಿದ್ದಾರೆ. ನೀನ್ ನೋಡ್ದ RCB ಬಂದಾಗ ಮಾತ್ರ ಮಸ್ತ್ ಆಡ್ತಾನೆ. RR ಹೋದಾಗ್ಲೂ ಆಡ್ಲಿಲ್ಲ, LSG ಹೋದಾಗ್ಲೂ ಆಡ್ಲಿಲ್ಲ. ಇನ್ನೊಂದ್ರೆ ಪಡಿಕಲ್ ಬಂದು 2 ಇಯರ್ಸ್ ಇಂದ ಮಸ್ತಾಗಿ ಆಡ್ತಿದ್ನು. ವಿಜಯ ಹಜಾರೆ ಟ್ರೋಫಿ, ರಣಜಿ ಕ್ಯಾಪ್ಟನ್ ಆದ್ಮೇಲೆ ಮಸ್ತಾಗಿ ಆಡ್ತಿದ್ದಾನೆ. ಯಾಕಂದ್ರೆ ಯಾವ್ದು ಬಾಲ್ ಬಂದ್ರೆ ಅಷ್ಟು ಏನು ಇದ್ ಮಾಡೋ ನಾರ್ಮಲ್ ನನ್ ಸ್ಟಾರ್ಟ್ ಅಲ್ಲಿ ಇತ್ತ ಹೊಡಿತೀನಿ ಮಗ ಅಷ್ಟೇ. ಹೌದು, ಅದೊಂದು ಔಟ್ ಆಗಿದ್ ಮಾತ್ರ ಕನ್ನಡಿಗ, ಅದೊಂದು ಖುಷಿ. ನಮ್ ಕನ್ನಡಿಗ, ನಮ್ ಕರ್ನಾಟಕದವನು, ನಮ್ ಹುಡುಗ, ನಮ್ ಬೆಂಗಳೂರವನು ಚೆನ್ನಾಗ್ ಆಡ್ತಿದ್ದಾನೆ. ಇದು ನಮ್ಗೆ ಇನ್ನೂ ಖುಷಿ ಕೊಡುತ್ತೆ. ಬಟ್ ಅದಾದ್ಮೇಲೆ ಔಟ್ ಆಗ್ತಾನೆ ಓವರ್ ಟೈಮ್ಗೆ. ಬಟ್ ಅದೊಂದು ಸ್ವಲ್ಪ ನೋಡ್ಕೊಂಡು ಆಡ್ಬೋದಿತ್ತೆ. ಬಟ್ ಬ್ಯಾಕ್ ಸೈಡ್ ಹೊಡಿಯಕ್ ಹೋಗಿ ಅದೊಂದು ಶಾರ್ಟ್ ಅದೊಂದು ಎಕ್ಸ್ಪೆರಿಮೆಂಟ್ ಶಾರ್ಟ್ ತರ ಆಡಕ್ ಹೋಗಿ ಇರ್ಲಿ ಪರವಾಗಿ ಚೆನ್ನಾಗಿ ಆಡೋ ಔಟ್ ಆಗಿದ್ದಾನೆ. ಬಟ್ ಡ್ಯಾಮೇಜ್ ಅಂತೂ ಮಾಡೋದು ಅಷ್ಟೊಳಗೆ ಓವರ್ ಒಳಗೆ. ಅದಾದ್ಮೇಲೆ ಟೀಮ್ ಡೇವಿಡ್ ಬಂದ, ಟೀಮ್ ಡೇವಿಡ್ ಬಗ್ಗೆ ಸ್ಟಾರ್ಟ್ ಮಾಡ್ತಾರೆ. ಅವನು ಅಷ್ಟೇ, ಟೀಮ್ ಡೇವಿಡ್ ಬಂದ ತಕ್ಷಣ ಸ್ವಲ್ಪ ನಿಧಾನಕ್ಕಿದ್ದ. ನಾನು ಹಂಗೆ ಅನ್ಕೊಂಡೆ. ಪಟಿದಾರ್ ಒಂದು 19 ಬಾಲ್ 48, ಟೀಮ್ ಡೇವಿಡ್ 25 ಬಾಲ್ಗೆ 70 ರನ್ನು. ಪಟಿದಾರ್ 1 4 6 ಹೊಡೆದ ಒಟ್ಟು 6 ಲಾಸ್ಟ್ ಅಷ್ಟೇ. ಟೀಮ್ ಡೇವಿಡ್ 3 4 8 6. ಇವ್ರಿಬ್ರು ಜೋಡಿ ಹೆಂಗಿತ್ತು ಅಂದ್ರೆ ಮಾತ್ರ ಸೀರಿಯಸ್. ಈ ಸ್ಕೋರ್ 250 ಸ್ಕೋರ್ ರೀಚ್ ಆಗ್ತೀವಿ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಬಟ್ ಟೀಮ್ ಡೇವಿಡ್ ಮತ್ತೆ ನಾನು ಅಷ್ಟೇ, ನಾನು ಏನೊಂದು 200 ಲೆವೆಲ್ಗೆ ಹೋಗ್ಬೋಣ ಅಂತ ಅನ್ಕೊಂಡಿದ್ದಾನೆ ಸೀರಿಯಸ್ಲಿ. ಅದೊಂದು ಔಟ್ ಆಯ್ತು ಗೊತ್ತಾ, ನೋಬಾಲಿಗೆ ಟೀಮ್ ಡೇವಿಡ್ದು. ನಾನು ಅಲ್ಲಿಗೆ ಅಷ್ಟು ಆಗ್ಬೋದೇನಾ, ಇನ್ನೇನು ಶೆಫರ್ಡ್ ಯಾರ ಬಂದು ಸ್ವಲ್ಪ ನಿಧಾನ ಕಾಡ್ಬೋದು. ಔಟ್ ಆಗಿ ನೋಬಾಲ್ ಇಂದ ಶುರು ಹಚ್ಕೊಂಡಪ್ಪ ಮ್ಯಾಚು. ಹೊಡೆದ ಮ್ಯಾಟ್ರಿಕ್ 6 ಒಂದು ಆಚೆ ಕಳಿಸ್ಬಿಟ್ಟ ಮಾಮ. ಅದು ನನ್ ಸೀರೀಸ್ ಸಾಕಾಗ್ಬಿಟ್ಟ ಆಕ್ಚುಲಿ. ಅದು ಲಾಸ್ಟ್ ಟೈಮ್ ನಾನು ನೋಡಿದ್ದು ಎಬಿಡಿ ಅನ್ಸುತ್ತೆ, ಆಚೆ ಹೊಡೆದಿತ್ತು. ಹೌದು, ಮಸ್ತಾಗಿ ಆಡ್ದ. ನೋಡ್ದ ಅದು ಹೆಂಗ್ ಹೊಡೆದ ಸೀರಿಯಸ್ ಆಗಿ. ಹ್ಯಾಟ್ಸ್ ಆಫ್ ಟೀಮ್ ಡೇವಿಡ್, ನಮ್ ಕಡೆಯಿಂದ ಹ್ಯಾಟ್ಸ್ ಆಫ್ ನಿಮ್ಗೆ. ಮಸ್ತಾಗಿ ಆಡಿದ್ರು ಮಾತ್ರ. ಬಟ್ ಆ 8 6 ಹೊಡೆದ ಚೆನ್ನೈ ಅವ್ರಿಗೆ ಆಲ್ಮೋಸ್ಟ್ ಕಡೆ ಕಿತ್ಕೊಂಡಿರುತ್ತೆ ಬೆವರೆಲ್ಲ. ಎಲ್ಲ ಕಡೆ ಕಿತ್ಕೊಂಡಿದ್ದಾರೆ, ಹೊಡಿತವ್ರೆ ಬಂದು ಒಬ್ಬ ಔಟ್. ಅದೊಂದ್ ಮಾತ್ರ ಹೌದು ಮಗ, ಬಂದವ್ರೆಲ್ಲ ಯಾರು ವೇಸ್ಟ್ ಮಾಡ್ಲಿಲ್ಲ, ಕ್ಲೀನ್ ಆಗಿ ಎಲ್ಲ ಅವ್ರವ್ರದ್ದು ಏನಿದೆ ಅವ್ರೆಲ್ಲ ಆಟ ಆಡೇ ಹೋದ್ರು. ಈಗ ಒಂದ್ ಟೀಮ್ದು ಒಂದು ಮೈಂಡ್ ಏನಿರುತ್ತೆ ಅಂದ್ರೆ, ಈಗ ಒಬ್ಬನ ಔಟ್ ಮಾಡಿದ್ರೆ ನೆಕ್ಸ್ಟ್ ಬಂದವನು ಸ್ವಲ್ಪ ಡಿಫೆಂಡ್ ಆಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಾನೆ. ಬಟ್ RCB ಹಂಗೆ ಮಾಡ್ಲಿಲ್ಲ, ಯಾರು ಬಂದು ಪ್ಲೇಯರ್ಸ್ ಯಾರು ಇಲ್ಲ ಅಲ್ಲಿ. ಯಾರೇ ಬಂದು ನಾನು ಹಿಂಗ್ ಹೊಡೆಯೋನೆ ಅಷ್ಟೇ. ಬಟ್ ಟೀಮ್ ಡೇವಿಡ್ ಔಟ್ ಅದನ್ನ ನಿತೇಶ್ ಶರ್ಮಾ ಬರ್ತಿದ್ದ, ನನ್ ಮಗನ್ ಕೇಳಲೇಬೇಡ. ಅವನು ಇನ್ನೂ ನೆನಪಿಸ್ಕೊತಾರ ಅವನ್ನ. ಬರ್ತಾನೆ ಶೆಫರ್ಡ್. ನೆಕ್ಸ್ಟ್ ಸೆಫರ್ಡ್ ಬಂದ್ರೆ ಶೆಫರ್ಡ್ ಗೊತ್ತಲ್ಲ CS ಗೆ ಎಲ್ಲ ಓಡ್ಬಿಡ್ಬೇಕು ಹೆಂಗೆ. ಅವ್ನು ಆಕ್ಚುಲಿ ಅವ್ನು ಬರ್ಬೇಕಿತ್ತು ಮಗ. ಹಂಗೆ ಅನ್ಸ್ತು, ಸೆಫರ್ಡ್ ಬರ್ಬೇಕಿತ್ತು. ಅವನು ಬೇಜಾರ್ ಮಾಡ್ಕೊಂಡಿರ್ತಾನೆ, ನಂಗೆ ಬ್ಯಾಟಿಂಗ್ ಕೊಡ್ತಾ ಇಲ್ಲ RCB ಕಡೆ.
ಚೆನ್ನಾಗಿ ಚಿಚ್ಚಾಕ್ಬಿಡೋಣ. ಇವನೇನು ಹೋದ್ ಸಲ 14 ಬಾಲಿಗೆ ಹೊಡೆದಿದ್ದ, ಈ ಸಲ 12 ಬಾಲಿಗೆ ನಂಗೆ ಹೊಡೆದ್ಬಿಡೋಣ. ಮೇ ಬಿ ನನ್ನ ಪ್ರಕಾರ ಒಂದು 10 ಬಾಲ್ಗೆ ಏರ್ಸ್ಬಿಡ್ತಾ ಇದೆ ಅವ್ರಿಗೆಲ್ಲ. ಒಟ್ಟಿನ ಟೋಟಲ್ ಒಂದು 250. ಯಪ್ಪ ಎಂತ ಸ್ಕೋರ್! ಯಾಕಂದ್ರೆ ಚೆನ್ನೈ ಮೇಲೆ 231 ಹೈಯೆಸ್ಟ್ ಸ್ಕೋರ್ ಇದು ಮಾಡಿರೋದು. ಬಟ್ ಇದಾದ್ಮೇಲೆ 250 ಒಂದು ರೆಕಾರ್ಡ್ ಅನ್ಬೋದು ನಾವು. ರೆಕಾರ್ಡ್ ಅನ್ಬೋದಲ್ಲ, ರೆಕಾರ್ಡೇ. ಇನ್ನೇನು ಇನ್ನ ನೆಕ್ಸ್ಟ್ ನಮ್ಮ ಎದುರಾಳಿ CSK ನಮ್ ಧೋನಿ ಇಲ್ದಿರೋ ಒಂದು CSK ಟೀಮ್ ಒಂಥರ ನಮ್ಗೆ ಅವ್ರ ಮೇಲೆ ಹೌದು ಮಗ, ಯಾಕೆ ಧೋನಿ ಬಂದಿಲ್ಲ? ಎದುರುಕೊಂಡ್ಬಿಟ್ನ. ಆಮೇಲೆ ಮ್ಯಾಚ್ ರಿಪೋರ್ಟ್ ಕಂಪ್ಲೀಟ್ ಮಾಡೋಣ. ಸರಿ, ಓಕೆ. ನೆಕ್ಸ್ಟ್ ನಮ್ ಸಂಜು ಸ್ಯಾಮ್ಸನ್ ಮತ್ತೆ ಗಾಯಕ್ವಾಡ್ ಎಂಟ್ರಿ ಕೊಡ್ತಾರೆ. ಆಕ್ಚುಲಿ ಸಂಜು ಸ್ಯಾಮ್ಸನ್ ಮೇಲೆ ಸ್ವಲ್ಪ ಹೋಪ್ಸ್ ಇತ್ತು ನನಗೆ, ಆಡ್ಬಹುದೇನೋ ಅಂತ. ಈ ಸಂಜು ಸ್ಯಾಮ್ಸನ್ RR ಬಿಟ್ಬಿಟ್ಟು ಯಾಕೆ CSK ಬಂದ? ಗ್ರಾಚಾರ ಕೆಡ್ಸ್ಕೊಳಕ್ಕೆ. ಈ ಗ್ರಾಚಾರ ಗಾಂಡ್ ಮಾರ್ತು ಕುದಾಕ್ ಯಾಕರ್ದು ಅಂತ ಗೊತ್ತಾ? ಹಂಗಾಯ್ತು ಸಂಜು ಸ್ಯಾಮ್ಸನ್. ಒಂದು ಮ್ಯಾಚ್ ಆಡವ್ನೆ, 3 ಮ್ಯಾಚ್ ಅಲ್ಲಿ ಯಾಕೋ ಆಡ್ತಾ. ವರ್ಲ್ಡ್ ಕಪ್ ಸಖತ್ತಾಗಿ ಆಡ್ದ ನಮ್ ಇಂಡಿಯಾ. ನಾನು ಹಂಗೆ ಅನ್ಕೊಂಡೆ ಒಳ್ಳೆ ಫಾರ್ಮಲ್ ಬಂದಿರ್ತಾನೆ. ನಾನು ಹಂಗೆ ಅನ್ಕೊಂಡೆ ಈ CSK ಬಂದ್ಮೇಲೆ ಮಾತ್ರ ಮಸ್ತಾಗಿ ಆಡ್ತಾನೆ. ಬಿ CSK ಎಲ್ಲ ಸ್ಟ್ರಾಂಗ್ ಆಗಿರ್ಬೋದು ಸಂಜು ಬಂದ್ಮೇಲೆ ಅಂತ. ಬೇಬಿ ಅವ್ನ್ ಕ್ಯಾಪ್ಟನ್ಶಿಪ್ ಕೊಟ್ಟಿಲ್ಲ, ಗಾಯಕ್ವಾಡ್ ನನಗೂ ಹಂಗೆ ಅನ್ಸ್ತು, ಯಾಕೆ ಕೊಟ್ಟಿಲ್ಲ ಪಾಪ, ನೀವು ಕೊಡ್ಬೋಯ್ತು, ಅದೇ ಬೇಜಾರು ಇರ್ಬೋದು. ನಮ್ಗೆ ಏನ್ ಗೊತ್ತಾ, ಗಾಯಕ್ವಾಡ್ ಏನ್ ಕೊಡ್ತಿದಾರೆ ಗೊತ್ತಿಲ್ಲ. 3 ಸೀಸನ್ ಇಂದ ಕೊಡ್ತಾರೆ, ಕಿತ್ಕೊಡ್ತಾರೆ. ಅವ್ನಿಗೆ ಕೊಟ್ಟಾಗಿಂದ CSK ಇದೇ ಸರಿ ಇಲ್ಲ, ಹಣೆ ಬರೋದೇ ಸರಿ ಇಲ್ಲ. ಹೋಗ್ಲಿ ನಮ್ ಧೋನಿನಾರು ಬರ್ಲಿ ಬಿಡು, ಅಲ್ಲಿ ಧೋನಿ ಬಗ್ಗೆ ಆಮೇಲೆ ಮಾತಾಡೋಣ. ಇಲ್ಲ, ಒಂದು ಧೋನಿ ಬಿಡ್ಬೇಕು, ಇಲ್ಲ CSK ಇವನ್ ಗಾಯಕ್ವಾಡ್ ಇಲ್ಲ. ಆಲ್ಮೋಸ್ಟ್ CSKದು ಸಮಾಧಿ ಮಾಡ್ಬಿಟ್ಟವ್ರೆ. ತಿಥಿ ಒಂದ್ ಮಾಡೋದ್ ಬಾಕಿ ಇದೆ. ಮೇಬಿ ಈ ಸೀಸನ್ ಸ್ಟಾರ್ಟ್ ಆಗುತ್ತೆ, ಮಾಡ್ತಾರೆ. ಓಕೆ, ನಮ್ಮ CSKದು ಓಪನಿಂಗ್ ಮಾತಾಡೋಣ. ಸಂಜು ಸ್ಯಾಮ್ಸನ್ ಮತ್ತೆ ಗಾಯಕ್ವಾಡ್ ಇದಾಗ್ತಾರೆ, ಓಪನಿಂಗ್ ಬರ್ತಾರೆ. ಸಂಜು ಸ್ಯಾಮ್ಸನ್ 9 ರನ್ನು, ಗಾಯಕ್ವಾಡ್ 7. ನೋಡ್ದ ವಿಕೆಟ್ ಒಂದ್ 6 ಹೊಡಕ್ಕೆ ಹೆಂಗ್ ತೆಗ್ದ ಡಫಿ. ಯಾವ್ದಾರು ನೀನ್ ನೋಡಿರ್ತೀಯ ಮ್ಯಾಮ್, ಟೆಸ್ಟ್ ಮ್ಯಾಚ್ ಅಲ್ಲಿ ನೀನು ಸ್ಲಿಪ್ ನಿಲ್ಸ್ಕೊಳ್ಳೋದು ನೋಡ್ತೀಯಾ, ODI ಅಲ್ಲಿ ಸ್ಲಿಪ್ ನಿಲ್ಸ್ಕೊಳ್ಳೋದು ನೋಡ್ತೀಯ. T20 ಆಲ್ಮೋಸ್ಟ್ ರೇರ್ ನಾವು ನೋಡೋದು. ನೋಡ್ದ ಸ್ಲಿಪ್ ನಿಲ್ಸ್ಕೊಂಡ್ರೆ ಕರೆಕ್ಟಾಗಿ ಅದು ಬಾಲಿತ್ತು. ಅದೇ ಅಂತದ್ದು T20 ಸ್ಲಿಪ್ ನಿಲ್ಸೋದು ಆಲ್ಮೋಸ್ಟ್ ನಾವೆಲ್ಲೋ ರೇರು, ಎಲ್ಲೋ ಅಪರೂಪ, ಇಲ್ಲ ಲಾಸ್ಟ್ ವಿಕೆಟ್ ಇದ್ದಾಗ. ನಾನು ಯಾವ್ದೋ ಗಂಭೀರ್ ಇದ್ರ ಪುಣೆ ಮೇಲೆ ನಿಲ್ಸ್ಕೊಂಡಿರ್ತಾನೆ ಗೊತ್ತಾ ನಿಂಗೆ, ಧೋನಿ ಆಡ್ಬೇಕಾದ್ರೆ ಫುಲ್ ಎಲ್ಲ ಸ್ಲಿಪ್ ಗಳನ್ನೆಲ್ಲ ನಿಲ್ಸ್ಕೊಂಡಿರ್ತಾರೆ. ಆತರ ಆಯ್ತು ನನ್ಗೆ ಹಂಗೆ ಅನ್ಸ್ಬಿಡ್ತು, ಇದು ಯಾಕೆ ಇಬ್ಬಿಬ್ರು ಸ್ಲಿಪ್ ನಿಲ್ಸಿದ್ದಾರೆ. ಈ ಗಾಯಕ್ವಾಡ್ ಔಟ್ ಆಗ ಒಬ್ಬ ಸ್ಲಿಪ್ ನಿಂತಿರ್ತಾನೆ, ಪಡಿಕಲ್ ನಿಂತಿದ್ದ. ಮತ್ತೆ ಇವನು ಸಂಜು ಸ್ಯಾಮ್ಸನ್ ಅಷ್ಟೇ ಸ್ಲಿಪ್. ಇಬ್ರು ಅವನಿಗೆ ಔಟ್ ಆಗಿದ್ದು, ಪಡಿಕಲ್ ಹಿಡಿದ್ರೆ ಕ್ಯಾಚ್. ಮಸ್ತ್, ಅದೇ ಡೌಟ್ ಆಯ್ತು, ಇದು ಯಾಕಪ್ಪ ಸ್ವಿಂಗ್ ನೋಡ್ದ ಸಖತ್ ಆಯ್ತು. ಒಳ್ಳೆ ಭುವನೇಶ್ವರ್ ಮಾತಾಡಂಗಿಲ್ಲ, ಭುವನೇಶ್ವರ್ ಮಾತ್ರ ಅಲ್ಟಿಮೇಟ್. ಬಟ್ ಬೂಮ್ರಾ ಬಿಟ್ರೆ ಅನ್ನೋ ಬದಲು ಬೂಮ್ರಾಗಿಂತ ಮುಂಚೆ ಇದ್ದವನು ಆಕ್ಚುಲಿ ಭುವನೇಶ್ವರ್ ಅಲ್ಲ, ಡಫಿ ಔಟ್ ಮಾಡಿದ್ದು ಸ್ವಿಂಗ್. ಅಲ್ಲ, ಭುವನೇಶ್ವರ್ ಒಂದು ಔಟ್ ಮಾಡ್ತಾನೆ ಗೊತ್ತಾ, ಭುವನೇಶ್ವರ್ ಕ್ಯಾಚ್ ಡಫಿ ಎರಡು ಮಾಡಿದಲ್ಲ. ಓಕೆ, ಡಫಿ ಆಲ್ಮೋಸ್ಟ್ T20 ನಂಬರ್ 1 ಬೌಲರ್ ಈಗ. ಯಾರೋ ಅನ್ಕೊಂಡಿರಲ್ಲ, ಯಾರೋ ಹೇಸಲ್ವುಡ್ ನ ಬಂದ್ಬಿಟ್ಟು ರಿಪ್ಲೇಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ನಾನು ಆಕ್ಚುಲಿ ಇದ್ರಲ್ಲಿ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಹೇಸಲ್ವುಡ್ ಐಮ್ ಬ್ಯಾಕ್ ಅಂತ ಏನೋ ಹಾಕಿದ್ದ. ಮೋಸ್ಟ್ಲಿ ಈ ಇದರಲ್ಲಿ ಮ್ಯಾಚ್ ಅಲ್ಲಿ ಆಡ್ಸ್ಬೋದನ ಅಂತ ಅನ್ಕೊಂಡಿದ್ದೆ, ಬಟ್ ಡಫಿನೇ ಆಡ್ಸಿದ್ದಾರೆ. ಅವ್ನು ಬೆಂಚಲ್ಲಿ ಕೂತ್ ಏನಂತ ಗೊತ್ತಿಲ್ಲ. ಡಫಿ ನಾರ್ಮಲ್ ಬೌಲರ್ ಅಲ್ಲ, T20 ನಂಬರ್ 1 ಬೌಲರ್. ಹೌದು, ಅಂತವನ್ನ ಕರ್ಕೊಂಡು, ಯಾಕಂದ್ರೆ ಬ್ಯಾಕಪ್ ಕೂಡ ಹಂಗೆ ಇದೆ ನಮ್ಗೆ. ಈಗ ಸಾಲ್ಟ್ ಇಲ್ವಾ, ಅಲ್ಲ ನೀನು ಬ್ಯಾಟಿಂಗ್ ಬ್ಯಾಕಪ್ ನೋಡ್ದ ಹೆಂಗಿದೆ ಅಂತ. ಬೆಂಚಲ್ಲಿ ಸಾಲ್ಟ್ ಇಲ್ವಾ, ಬೆಚಲ್ ಬರ್ತಾನೆ. ವೆಂಕಟೇಶ್ ಅಯ್ಯರ್ ಕೂರ್ಸಿದ್ರೆ ಪಾಪ. ಪಡಿಕಲ್ ಇಲ್ವಾ, ವೆಂಕಟೇಶ್ ಅಯ್ಯರ್ ಬರ್ತಾನೆ. ಹೌದು, ಎಂತ ಬ್ಯಾಟಿಂಗ್ ಲೈನಪ್, ಬೌಲಿಂಗ್ ಇಲ್ವಾ, ಎಂತೆಂತ ಬೌಲಿಂಗ್ ಇದಾರೆ. ಹೇಸಲ್ವುಡ್ ಇದ್ದಾನೆ ಬ್ಯಾಕಪ್ಗೆ. ಬ್ಯಾಕಪ್ ಅನ್ನಪ್ಪಲ್ಲಿ ಇಂಜುರಿಯಿಂದ ಒಂದ್ ಸ್ವಲ್ಪ ಒಳಗಡೆ ಬಂದ್ಮೇಲೆ ನಮ್ಮ ಹೇಸಲ್ವುಡ್ ಬಂದೇ ಬರ್ತಾರೆ. ಹೌದು, ಬಟ್ ಒಳ್ಳೆ ಬ್ಯಾಕಪ್ ಕೂಡ ಇದೆ ನಮ್ಮ ಹತ್ರ. ನೆಕ್ಸ್ಟ್ ನಮ್ಮ ಆಯುಷ್ ಮಾತ್ರ ಮತ್ತೆ ಯಶ್ ಖಾನ್, ಸರ್ಫರಾಜ್ ಖಾನ್. ಆಯುಷ್ ಮಾತ್ರ ಯಾವ ಮಾತ್ರ ತಗೊಂಡ್ ಬರ್ತಿದಂಗೆ ಹಂಗೆ ಹೋದ. ಮೇ ಬಿ ಯಾವ್ದೋ ಒಂದ್ ಮಾತ್ರ ತಗೊಳಕ್ ಹೋಗಿ RCB ಮೇಲೆ 3 ಮಾತ್ರ ತಗೊಂಡ ಅನ್ಸ್ತದೆ. ಏನೋ ಕಂಟ್ರೋಲ್ ಮಾಡಕ್ಕೆ ತಗೊಂಡಿರ್ತಾನೆ, ಒಂದ್ರನ್ನು ಕಂಟ್ರೋಲ್ ಮಾಡಕ್ಕಾಗದೆ ಹೋಗಿರ್ತಾನೆ. 3 ಬಾಲ್ಗೆ 1 ರನ್ ನುಡಿತಾನೆ, ಆಲ್ಮೋಸ್ಟ್ ಔಟ್. ಹೋದ್ಮೇಲೆ ಚೆನ್ನಾಗಿ ಆಡಿದ. ಆಯುಷ್ ಮಾತ್ರ ಅಂದಾಗ ಒಂದ್ ಸ್ವಲ್ಪ ನಂಗೆ ಇದಿತ್ತು, ಚೆನ್ನಾಗಿ ಆಡ್ತಾನೆ ಅಂತ ಒಂದು ಹೋಪ್ಸ್ ಇತ್ತು ನನಗೂ ಹಂಗೆ ಅನ್ಕೊಂಡಿದ್ದೆ, ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ಅದೇ ಹೇಳಿ RCB ಮೇಲೆ 3 ಮಾತ್ರ 4 ಮಾತ್ರ ಜಾಸ್ತಿ ತಗೊಂಡಿದ್ದಾನೆ. ಬಟ್ ಆಯುಷ್ ಮಾತ್ರ ಅಲ್ಲೇ ಹೋಗ್ತಾನೆ, ಮಾತ್ರ ತಗೊಂಡೇ ಹೋದ ಅವನು.
ನೆಕ್ಸ್ಟ್ ಸರ್ಫರಾಜ್ ಖಾನ್ ಸರ್ಫರಾಜ್ ಖಾನ್ ಡೀಸೆಂಟ್ ಆಗಿ ಚೆನ್ನಾಗಿ ಆಡ್ದ. ಡೀಸೆಂಟ್ ಆಗಲ್ಲ, ಎಕ್ಸ್ಟ್ರಾಡಿನರಿ ಆಗಿ ಆಡ್ದ. ಯಾಕಂದ್ರೆ ನಮ್ಮ ಹಳೆ ಆರ್ ಸಿ ಬಿ ಇದು ಪ್ಲೇಯರ್ ನಮ್ಗೆಲ್ಲ ಎಲ್ಲೋದ್ರೂ ನಮ್ ಕಡೆ ಆರ್ ಸಿ ಬಿ ಹುಲಿಗಳೇ ಕಾಣಿಸ್ತಾರೆ. ನೋಡು ಎಲ್ಲೋ ದುಬೆನು ಆರ್ ಸಿ ಬಿನೇ, ದುಬಿಯಾ ಆರ್ ಸಿ ಬಿ ಅವನು. ನಮ್ಮ ಎಸ್ ಆರ್ ಎಚ್ ಕಡೆ ಹೋದ್ರೆ ಹೆಡ್ ಆರ್ ಸಿ ಬಿ, ಆರ್ ಸಿ ಬಿ ಎಲ್ಲ ಅಲ್ಲಿಂದನೇ ಬಂದವರು ಎಲ್ಲ ಆರ್ ಸಿ ಬಿಲ್ ಕಲ್ತ್ಬಿಟ್ಟು ಆರ್ ಸಿ ಬಿ ಪಳಗ್ಬಿಟ್ಟು ಹೋದಂತ ಎಲ್ಲ ಆರ್ ಸಿ ಬಿ ಮೇಲೆ ಬರ್ತಾರೆ. ದುಬೆ ಒಂದ್ ಸ್ವಲ್ಪ ಇದಾಯ್ತಾ ಬಿಡು. ಸರ್ಫರಾಜ್ ಖಾನ್ 25 ಬಾಲ್ಗೆ 50 ರನ್ ನೋಡ್ದ, 8-4. ಮಗ ನೀನ್ ಅವ್ನು ಎಷ್ಟು ತರ ಹೊಡಿದೆ, ಮ್ಯಾನೇಜ್ಮೆಂಟ್ ತಗೊಳಲ್ಲ ಅವ್ನ. ನೀನ್ ಹೋದ್ಸಲ ನೋಡ್ದ ಎಷ್ಟು ಸಖತ್ತಾಗಿ ಆಡಿದ್ದ ಅವನು ಇದ್ರಲ್ಲಿ. ಬಟ್ ಅದೇನೋ ಕಾಂಟ್ರವರ್ಸಿ ಇದೆ ಏನೇನೋ ಪಾಪ ಅವನಿಗಂತ ಭಾರಿ ಮೋಸ ಆದಂಗಾಗುತ್ತೆ. ಇರ್ಲಿ, ಏನ್ ಮಾಡಕ್ಕಾಗುತ್ತೆ, ನಾವು ಡಿಸೈಡ್ ಮಾಡೋದು ಅದಿರ್ತಾರೆ. ಬಟ್ ಎಲ್ಲರಿಗೂ ಒಂದಿನ ಆನ್ಸರ್ ಸಿಗುತ್ತೆ. ಹೌದು. ನೆಕ್ಸ್ಟ್ ನಮ್ಮ ಕೆ ಶರ್ಮಾ 3 ಬಾಲ್ಗೆ 6 ರನ್ನು. ಒಂದು ಬಂದಂಗೆ ಒಂದು 6 ಹೊಡೆದು ಗಾಬರಿ ಪಡಿಸಿದ್ದ. ಬಟ್ ನಮ್ಗೇನು ಗಾಬರಿ ಆಗಲ್ಲ. ಬಟ್ ಏನೋ ಒಂದು ಸ್ವಲ್ಪ ಹೋದ ಹಂಗೆ ಹೋದ. ನಮ್ಮ ಕೃಣಾಲ್ ಪಾಂಡ್ಯ ಬೌಲಿಂಗ್ಗೆ. ಕೃಣಾಲ್ ಪಾಂಡ್ಯ ಬೌಲಿಂಗ್ ನೋಡ್ದ ಮಚ್ಚ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಕೃಣಾಲ್ ಪಾಂಡ್ಯ ಬೌಲರ ಸ್ಪಿನ್ನರ ಫಸ್ಟ್ ಬಾಲರ ಗೊತ್ತಾಗಲ್ಲ. ಬೌನ್ಸರ್ ಬೌನ್ಸರ್ ಹಾಕಿದ್ರೆ ಯಾವ ನನ್ನ ಮಗ ಸ್ಪಿನ್ನರ್ ನ ಬೌನ್ಸರ್ ಹಾಕ್ತಾರ, ಯಾವ ಎಕ್ಸ್ಪೆಕ್ಟೇಷನ್, ಯಾವ ಬ್ಯಾಟ್ಸ್ಮನ್, ಹೌದು ಯಾವ ರೇಂಜ್ ಅದು. ಅವ್ನು ಯಾರ್ಗಾರ ಆಗ್ತಾನೆ ನೋಡ್ದ ನನ್ ಮಗ. ಸೀರಿಯಸ್ ಆಗಿ ಗಾಬರಿನ ಬೌನ್ಸರ್ ಶಿವಮ್ ದುಬೆ ಬ್ಯಾಟಿಂಗ್ ಅಲ್ಲಿ. ಬೌನ್ಸರ್ ಶಿವಮ್ ಶಾಕ್, ಬೌಲರ ಸ್ಪಿನ್ನರ್ ನಂಗೆ ಗೊತ್ತಾಗ್ತಿಲ್ಲ ಏನು ಅಂತ. ಈ ರೇಂಜ್ಗೆ ಶಿವಮ್ ದುಬೆ ಆಲ್ಮೋಸ್ಟ್ ಒಂದು 6.2 ಇಲ್ವಾ ಇದ್ದಾನೆ. ಅವನಿಗೆ ಬೌನ್ಸರ್ ಆಗ್ತಾನೆ. ಅಂಪೈರ್ ಒಂದು ಇದು ಕೊಡ್ಬೇಕು, ಬೌನ್ಸರ್ ಕೊಡ್ಬೇಕಿತ್ತು. ಮೇ ಬಿ ಮಿಸ್ ಆಯ್ತು, ಒಂಚೂರು 18 ಮಿಸ್ ಆಗಿದೆ ಅಷ್ಟೇ. ಚೆನ್ನಾಗಿ. ಮತ್ತೆ ಕೃಣಾಲ್ ಪಾಂಡ್ಯ ಮತ್ತೆ ಅರೌಂಡ್ ಬಂದು ಒಂದು ಬೌಲಿಂಗ್ ಮಾಡ್ತಾರೆ, ಕೇದಾರ್ ಜಾಧವ್ ತರ. ಸಖತ್ತಾಗಿರುತ್ತೆ ಅದನ್ನು. ಈ ತರ ನಮ್ ಕಡೆ ಸ್ವಲ್ಪ ಹೊಡ್ಸ್ಕೊಂಡ. ಇರ್ಲಿ ಪರವಾಗಿಲ್ಲ. ನೆಕ್ಸ್ಟ್ ನಮ್ ಕೆ ಶರ್ಮಾ ಹೋದ ಅಷ್ಟೇ, ಬಂದ ಹೋದ. ನೆಕ್ಸ್ಟ್ ನಮ್ ಶಿವಮ್ ದುಬೆ ಬಗ್ಗೆ ಮಾತಾಡಂಗಿಲ್ಲ. ಬಂದ ಫಸ್ಟ್ ಬಾಲ್ 6 ಗಾಬರಿ ಪಡಿಸ, ಸೀರಿಯಸ್ಲಿ ಗಾಬರಿ. ಅವನೆಲ್ಲ ಸೆಟ್ಲ್ ಆಗಿದ್ರೆ ಆಲ್ಮೋಸ್ಟ್ ಡನ್ ಅನ್ಕೋಬಿಡು. ಸೆಟ್ಲ್ ಆಗೆಲ್ಲ ನಮ್ಮ ಆರ್ ಸಿ ಬಿ ಆಗಲ್ಲ ಹೇಳಿದ್ದು. ಯಾಕಂದ್ರೆ ಈ ವರ್ಷ ಅಲ್ಲ, ಹೋದ ವರ್ಷ 2 ಮ್ಯಾಚ್ ಕೂಡ ನಾವು ನೋಡಿದೀವಿ. ನಮ್ ಕಡೆಯವ್ರು ಬಿಡಲ್ಲ, ಯಾಕಂದ್ರೆ ನಮ್ ಕಡೆ ಬೌಲಿಂಗ್ ಬ್ಯಾಂಕ್ ಇದೆ. ಹೌದು. ಏನೋ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಟಾರ್ಗೆಟ್ ತುಂಬಾ ದೊಡ್ಡದು ಅಂದ್ಬಿಟ್ಟು ಏನ್ ಅನ್ಕೊಂಡಿದ್ದಾರೆ ಬಿಡು, ಸ್ವಲ್ಪ ಹೊಡ್ಕೊಳ್ಳಿ ಬಿಡು, ಸ್ವಲ್ಪ ಕರುಣೆ ಇರ್ಲಿ. ಏನೋ ಗೊತ್ತಿಲ್ಲ, ಬಂದ್ಬಂದಾಗ ಹೊಡೆದ್ಬಿಟ್ಟು ಏನೋ ಅಗ್ರೆಷನ್, ಏನೋ ಆರ್ ಸಿ ಬಿ ಆಡ್ತೇನೆ. 2 ಮ್ಯಾಚ್ ಇಂದ ನೋಡಿಲ್ಲಪ್ಪ ನಾನು. ಅವಾಗ ಇಲ್ದೇ ಇರೋ ನಿಂಗೆ ಆರ್ ಸಿ ಬಿ ಮೇಲೆ ಬಂದ್ಬಿಡ್ತಾ. ಏನೋ ಒಂದ್ ಸ್ವಲ್ಪ ಆರ್ ಸಿ ಬಿ ನೀನು ಆಡಿದ್ಯಾ, ನಿಂಗೆ ಆರ್ ಸಿ ಬಿ ಅಂತ ಗೊತ್ತಿರುತ್ತೆ. ಅದ್ ಬಿಟ್ಬಿಟ್ಟು ನೀನು ಆಡ್ತೀನಿ ನಾನು ಸ್ವಲ್ಪ ಚೆನ್ನಾಗಿ ಎಲ್ಲ ಬೇಡ. ಏನೋ 18 ರನ್ ಹೊಡೆದಿದ್ದೆ 13 ಬಾಲ್ಗೆ, 2 4 1 6 ಆಡು, ಪರವಾಗಿಲ್ಲ. ಈ ಪಿ ವಿ ಅವ್ರ ಬಗ್ಗೆ 29 ಬಾಲ್ಗೆ 43 ರನ್ನು, 6 4 1 6 ಚೆನ್ನಾಗಿ. ಈ ತರ ಯಂಗ್ಸ್ಟರ್ಸ್ ಎಲ್ಲ ತರಬೇಕು. ಬಟ್ ಓಕೆ, ನಾನು ಈ ತರ ಯಂಗ್ಸ್ಟರ್ಸ್ ಎಲ್ಲ ಬಂದು ಆಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಆಡಿದಾನೆ. ನೆಕ್ಸ್ಟ್ ಈ ತರ ಯಾವ ಟೀಮೇ ಆಗ್ಲಿ, ಅವ್ರು ಚೆನ್ನಾಗಿ ಆಡಿದ್ರೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಈ ತರ ಅವ್ರು ನಮ್ ರೈವಲ್ ಟೀಮ್ ಆಗಿರ್ಲಿ, ಯಾರಾಗಿರ್ಲಿ ಕಂಟಿನ್ಯೂ ಮಾಡಿ ಇಂಡಿಯಾಗೆ. ನೆಕ್ಸ್ಟ್ ಯಾರು ಗೊತ್ತು ಯಾರ್ ಲಕ್ ಹೆಂಗಿರುತ್ತೆ ಅಂತ. ಇಷ್ಟಕ್ಕೆ ನಮ್ಮ ಸಿ ಎಸ್ ಕೆ ಅವರು 19 ಓವರ್ಗೆ 19.4 ಓವರ್ಗೆ 207 ರನ್ ಹೊಡೆದಿ ಆಲ್ಔಟ್ ಆಗಿದ್ದಾರೆ. ಮನೆಗೆ ಹೋದ್ರು. ನಮ್ಮೂರ್ಗೆ ಬಂದು ನಾನು ಅವತ್ತೇ ಹೇಳಿದೆ ನಿನ್ಗೆ, ಈ 19ನೇ ಸೀಸನ್ ಅಲ್ಲಿ ಚೆನ್ನೈ ಮೇಲೆ 2 ಮ್ಯಾಚ್ ಹಾಕಿಲ್ಲ ನಮ್ಗೆ. ಹೌದಾ? ಗೊತ್ತಿಲ್ಲ ಮಗ, ಯಾಕೆ ಹಾಕಿಲ್ಲ ಏನ್ ನಂಗೆ ಅದೇ ಗೊತ್ತಾಗಿಲ್ಲ. ಯಾಕಂದ್ರೆ ಟಿ ಆರ್ ಪಿ ಅಂದ್ರೆ ಆರ್ ಸಿ ಬಿ ಸಿ ಎಸ್ ಕೆ ಅಂದ್ರೆ ಟಿ ಆರ್ ಪಿ ಯಾವ ಲೆವೆಲ್ ಬೇಕಾ. ಅವರು ಏನ್ ಅನ್ಕೋಬಿಟ್ಟಾರ ಗೊತ್ತಾ, ಹೆಂಗಿದ್ರು ನಾಯಿಗೆ ಹೊಡೆದಂಗ್ ಹೊಡೆದ್ಬಿಡ್ತಾರೆ ಆಯ್ತಾ. ಅವ್ರ ಎಲ್ಲಿ ರೆಪ್ಯುಟೇಷನ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ, ಒಂದಕ್ಕೆ ಸಾಕು. BCCI ಕಾಲ್ ಮಾಡಿ, ಬೇಡ ಆರ್ ಸಿ ಬಿ ಮೇಲೆ 1 ಮ್ಯಾಚ್ ಹಾಕಿ ಪ್ಲೀಸ್, ನನ್ಗೆ ಆಗಲ್ಲ. 2 ಸಲ ಹೊಡ್ಸ್ಕೊಳಕ್ ಆಗಲ್ಲ ನಮ್ಮ ಹತ್ರ. ಅವ್ರವ್ರಿಗೂ ಓಡಿಸ್ಕೊಳ್ಳೋದು ಬೇರೆ, ನಮ್ಮೂರ್ಗೆ ಬಂದು ಹೊಡಿಯೋದೈತಲ್ಲ, ಅದಕ್ಕಿಂತ ಅವಮಾನ ಬೇಡ ನಮ್ಗೆ. 1 ಮ್ಯಾಚ್ ಹಾಕಿ ಧೋನಿ ಕೂಡ ಆಡ್ತಾ ಇಲ್ಲ, ಕುಂಡ್ಕೊಂಡು ಓಡಾಡ್ತಿದ್ದಾರೆ, ಯಾಕೆ ಬೇಕು ಅಂದ್ಬಿಟ್ಟು ಎಲ್ಲ 1 ಮ್ಯಾಚ್ ಹಾಕಿಸ್ಕೊಂಡಿದ್ದಾರೆ. 1 ಮ್ಯಾಚ್ಗೆ ಸುಸ್ತಾದ್ರು. ನಿಮ್ಮ ತಿರುಪತಿಯಿಂದ ಎಲ್ಲ ಅಲ್ಲ, ಡೇವಿಡ್ ಹೊಡೆದಿರೋ ಬಾಲ್ ಚೆನ್ನಾಗಿ ಹೋಯ್ತು ಅನ್ಸುತ್ತೆ ಆ ಕಡೆ ಸೈಡ್ ಅಲ್ಲಿ. ಯಪ್ಪ, ಡೇವಿಡ್ ಮುಂದೆ ಒಂದು ಬಾಲ್ಗೆ ನಿಮ್ಮ ಇಡೀ ಸಿ ಎಸ್ ಕೆ ಅವರು ಆ 6 ಹೊಡಿಯಕ್ಕೆ ಮುಕ್ಲಾರ ಕಷ್ಟ ಪಡ್ಬೇಕು ಅನ್ಸುತ್ತೆ. ಯಾರು ಹೊಡೆಯೋರಿಲ್ಲ ಬಿಡು, ಅವನು ಹೊಡಿಯಕ್ಕಾಗಲ್ಲ. ಬಟ್ ರೀಸನ್ ತಲಾ ಹೊಡಿಬೋದು ನೋಡು. ತಲಾ ಹೊಡೆದಿದ್ನಪ್ಪ, ತಲಾ ಹೊಡೆದ್ಬಿಟ್ಟೆ ಮ್ಯಾಚ್ ಸೋತಿದ್ದು ವಸತಿ. ಹೌದು, ದಯಾಲ್ಗೆ ಮ್ಯಾಚ್ 6 ಹೊಡೆದ, ಬಾಲ್ ಕಳೆದೋಯ್ತು ಮೇಲ್ಗಡೆ ಹೋಗಿ. ನೆಕ್ಸ್ಟ್ ಬಾಲ್ ನ್ಯೂ ಬಾಲ್ ಬಂತು, ಆ ಬಾಲ್ ಹಾಕಿ ಆ ಮ್ಯಾಚ್ ಸೋತಿದ್ರು. ಅದ್ ಅವರೇ ಒಪ್ಕೊಂಡ್ರು. ಹೌದು, ಏನು ಮಾಡಕ್ಕಾಗಲ್ಲ.
ಸರಿ ಆಯ್ತು. ನೆಕ್ಸ್ಟ್ ಮ್ಯಾಚ್ ಬನ್ನಿ. ನೆಕ್ಸ್ಟ್ ಮ್ಯಾಚ್ ಅನ್ನೋ ಬದಲು ನೀವಂತೂ ಪ್ಲೇ ಆಫ್ ಬರಲ್ಲ, ಅವ್ರು ಬರಲ್ಲ. ಅವ್ರು ಬರಲ್ಲ. ನೆಕ್ಸ್ಟ್ ವರ್ಷ ಸಿಗೋಣ. ಇನ್ ಅವ್ರು ಕೇಸ್ ಆಕ್ಚುಲಿ ಅವ್ರ ಫ್ಯಾನ್ಸೇ ಒಪ್ಕೊಬಿಟ್ಟವ್ರೆ. ಈ ಸತಿ ಡಿಫೆಂಡ್ ಚಾಂಪಿಯನ್ಸ್ ಬಗ್ಗೆ ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. RCB ಸತಿ ಕಪ್ಪಿದೆ, ನೀವು ಹೋಗಿದ್ರೆ ಆಡ್ಕೊಂಡು ಬನ್ನಿ. ಕಾಂಪಿಟೇಟಿವ್ ಹೋಸ್ತರ ಒಂದ್ಸಲ ಲಾಲಿಪಾಪ್ ಇಟ್ಟು ಬಾಯಿಗೆ ಈ ಸಲ ಇಡ್ತೀವಿ, ಕಾಯ್ತಾ ಇರ್ರಿ. ಮಾಮ್ ಈ ಸತಿ ಲಾಲಿಪಾಪ್ ಅಲ್ಲ, ಸೋರೆಕಾಯಿ ದೊಡ್ಡದ ಇಡೋಣ ಅಂತ ಇಡೋಣ. ಆಲ್ರೆಡಿ ಇಟ್ಟು ಕಳ್ಸಿದೀವಿ ಇವತ್ತು. ಇನ್ನು ನನ್ನ ಪ್ರಕಾರ ಇನ್ನು ನೆಕ್ಸ್ಟ್ ವರ್ಷ ಗಂಟ ನಮ್ಮ ಹಾಲಲ್ಲಿ ಚಿಪ್ತಾ ಇರ್ತಾರೆ, ಮಕ ಕೂಡ ತೋರ್ಸಲ್ಲ. ಹೌದು. ಮೇ ಬಿ ಧೋನಿ ಬಂದು ನಮ್ಮ ಮೇಲೆ ಬರೋಕ್ಕಾಗಲ್ಲ. ಬರಲ್ಲ ಬಿಡು. ಮೇ ಬಿ ಧೋನಿ ಇದೀರ ಒಂಚೂರು ಒಂದ್ 2 ರನ್ ಜಾಸ್ತಿ ಗೆಲ್ತಿದ್ರಲ್ಲ, ಸೋಲ್ತಿದ್ರನಷ್ಟೇ. ಇನ್ನು ಕಮ್ಮಿ ಕಮ್ಮಿನಾ? ಕಮ್ಮಿ ಆಗ್ತೈತಿ. 2 ಬಾಲ್ ಜಾಸ್ತಿ ವೇಸ್ಟ್ ಯಾಕಂದ್ರೆ ಮಾಡಿದ್ರೆ ಒಂದ್ ಸ್ವಲ್ಪ 7 ಅಲ್ಲಿ ನೋಡ್ತಾರ ಅವ್ರು. ಈ 70 170 ತಲಾ ಫಾರ್ ರೀಸನ್ ತಲಾ ಫಾರ್ ರೀಸನ್ 7 ಅದು ಇಂಪಾರ್ಟೆಂಟ್ ನಮಗೆ. ಯಾರು ಇವತ್ತು ಟ್ರಿಪ್ ಕೊಡ್ಲಿವಾ ನಮ್ಮ ತಲೆಗೆ? ಚಲೋ, ಯಾರು ಕೊಟ್ಟಂಗಿಲ್ಲ. ಎಷ್ಟು ನಮ್ ಸ್ಕೋರ್ ಇವತ್ತು? ಚೆನ್ನೈ ಇವತ್ತು ಕೊಟ್ರಲ್ಲ ಮಗ, 207 ತಲಾ ಫಾರ್ ರೀಸನ್. ತಲೆಗೆ ಹೊಡೆದಂಗೆ ನೋಡ್ರಂಗೆ ಕೊಟ್ಟವ್ರೆ ಹೇಳೋರು. ನಿಯತ್ತಿಗೆ ಇನ್ನೊಂದು ಹೆಸರು CSK ತಲಾ ಫಾರ್ ರೀಸನ್. ಚೆನ್ನಾಗೈತೆ, ಓಕೆ, ಕಂಟಿನ್ಯೂ ಮಾಡಿ. ನನ್ನ ಪ್ರಕಾರ ನೀವು ಈ ಸತಿ ನನ್ ನೋಡ್ತಾರ ಮಟ್ಟಿಗೆ ನೀವು CSK ಅವ್ರು ಈ ಸತಿ ಒಂದ್ ಮ್ಯಾಚ್ ಗೆಲ್ಲೋದು ಡೌಟ್ ಐತೆ. ಗೆಲ್ಲಲ್ಲ ಮಗ, ಅದಂತೂ ಪಕ್ಕ. ಧೋನಿ ಬಂದ್ರೆ ಎಲ್ಲರೂ ಒಂದ್ ಮ್ಯಾಚ್ ಗೆಲ್ಬೋದು. ನಮ್ಮ RCB ಹುಲಿಗಳ ಬಗ್ಗೆ ಮಾತಾಡಂಗಿದ್ರೆ ನೀವು ತಲೆನೇ ಕೆಡ್ಸ್ಕೊಬೇಡಿ. ಒಬ್ಬ ಔಟ್ ಆದ್ರೆ ಒಬ್ಬ ಬರ್ತಾನೆ. ಬೌಲರ್ಸ್ಗೆ ಡೌಟ್ ಆಗ್ಬೇಕು, ಇವ್ನು ಔಟ್ ಮಾಡ್ಬೇಕಾ ಬೇಡವಾ ಅಂತ. ನೆಕ್ಸ್ಟ್ ಹೌದು. ಓಕೆ ಆಯ್ತು. ನೆಕ್ಸ್ಟ್ ಇನ್ನು ಯಾರ ಮೇಲೆ ಮ್ಯಾಚ್ ಇದೆ ಮಾಮ್? ಇನ್ನು ನೆಕ್ಸ್ಟ್ ಮ್ಯಾಚ್ ನಮ್ಮ RCB ಮ್ಯಾಚ್ ಇರೋದು ಇನ್ನು RR ಮೇಲೆ. ಹೌದು. ಇನ್ನೆಲ್ಲಿ ಅವರು RR ಹೋಮ್ ಅಲ್ಲೂ ಹೊಡೆಯೋಣ ಮಗ, ಅಲ್ಲಿ ಹೋಗಿ ಹೊಡೆಯೋಣ. ಬಟ್ ಅಲ್ಲಿ ನಮ್ಗೆ RR ಮೇಲೆ ಏನಂದ್ರೆ ನಮ್ಮ ಒಬ್ಬ ಚಿಕ್ಕ ಹುಡುಗ ಅವನೇ ವೈಭವ್ ಚೆನ್ನಾಗಿ ಆಡ್ತಿದ್ದಾನೆ. ನಿಜ ನಂಗೆ ಶಾಕು. ಆ ಚಿಕ್ಕ ಪಾಪ ಅಲ್ಲ, ಆಕ್ಚುಲಿ ಸಖತ್ ಆಡ್ತಾನೆ, ಸೀರಿಯಸ್ಲಿ ಚೆನ್ನಾಗಿ ಆಡ್ತಿದ್ದಾನೆ. ಇಂಡಿಯಾಗ ಒಂದ್ ಚಾನ್ಸ್ ಕೊಡು, ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ನಮ್ಮ RCB ಮ್ಯಾಚ್ ಇನ್ನು RR ಮೇಲೆ. ಹೌದು. ಅವ್ರ ಸ್ಟೇಡಿಯಂ ಅಲ್ಲೇ ಅಲ್ಗೂ ಹೋಗೋಣ, ಅಲ್ಲೂ ಹೊಡಿಯೋಣ, ಅಲ್ಲೂ ಹೊಡಿತೀವಿ, ಡೌಟ್ ಇಲ್ಲ. ಶುಕ್ರವಾರ ನಮ್ ಲಕ್ಷ್ಮಿಯರೆಲ್ಲ ಬಂದೇ ಬರ್ತಾರ ಆಲ್ಮೋಸ್ಟ್ ನಮ್ಮ ಮ್ಯಾಚ್ಗೆ. ಅವ್ರದ್ದೇ ಆಶೀರ್ವಾದ ಅನ್ಸುತ್ತೆ. ಬರ್ಲಿ. ನಮ್ಮ ಚಿಕ್ಕ ಹುಡುಗ ವೈಭವ್ ಸೂರ್ಯವಂಶಿ ಒಂದ್ ಸ್ವಲ್ಪ, ಯಾಕಂದ್ರೆ ಹೋದ್ಸತಿ ಭುವನೇಶ್ವರ್ ಕುಮಾರ್ ಸಖತ್ ಬೋಲ್ಡ್ ಮಾಡಿದ್ರು ಅವ್ನ. ಹೌದು. ಎಲ್ಲಾರ ಮೇಲೆ ಚೆನ್ನಾಗಿ ಆಡ್ಕೊಂಡ್ ಬಂದಾಗ ಆ ಹುಡುಗನ್ಗೆ 6 ಹೊಡೆದ, ಆಮೇಲೆ ಔಟ್ ಮಾಡಿದಾನಲ್ಲ. ಚೆನ್ನಾಗಿ ಆಡ್ತಿದ್ದಾನೆ ಈ ಸೀಸನ್, ಚೆನ್ನಾಗಿ ಆಡ್ತಿದ್ದಾನೆ. ಎಲ್ಲಾರ ಮೇಲೂ ಆಡ್ಲಿ, ಚೆನ್ನಾಗಿ ಆಡ್ಲಿ, ಪರವಾಗಿಲ್ಲ. ಅಂತವ್ರನ್ನ ಬೆಳೆಸೋಣ. CSK ಅವ್ರನ್ನ ಸ್ವಲ್ಪ ಸೈಡ್ ಮಾಡೋಣ. ನಮ್ಮ ಪರವಾಗಿಲ್ಲ, ಚೆನ್ನಾಗಿ ಆಡ್ಲಿ. ಒಂದ್ ನಮ್ಮ ಮೇಲೆ ಸ್ವಲ್ಪ ನೋಡ್ಕೊಂಡು ಆಡಪ್ಪ. ಜಾಸ್ತಿ ತಿಕ್ಕಂಚಿಲ್ಲ ತೋರ್ಸಕ್ ಹೋಗ್ಬೇಡ. ನಾವು ಗೆಲ್ತೀವಿ, ಚೆನ್ನಾಗಿ ಆಡ್ತಾ ಇದೀವಿ. ನಾವು RR ಮೇಲೂ ಗೆಲ್ತೀವಿ, ಅದ್ರಲ್ಲೇನು ಡೌಟ್ ಏನಿಲ್ಲ. ಬಟ್ ಏನಂದ್ರೆ RR ಅಲ್ವಾ, ಅವರು ಯಾವಾಗ 2008 ಹಳೆ ಹುಲಿ ಒಂದಿದೆ ಇದ್ರಲ್ಲಿ, CSK ಹುಲಿ, ಮರಿಬೇಡ. ಜಡೇಜಾ. ಓಕೆ, ಅವನ ಬಗ್ಗೆ ಮಾತಾಡೋಣ ಸಪ್ರೇಟ್ ಆಗಿ ನೆಕ್ಸ್ಟ್ ಎಪಿಸೋಡ್ ಮಾತಾಡೋಣ. ಓಕೆ ಆಯ್ತು, ಮತ್ತೆ ಸಿಗೋಣ. ಈ ಸತಿ ಇವತ್ತಿನ ಮ್ಯಾಚ್ ರಿಪೋರ್ಟ್, CSK RCB ಮ್ಯಾಚ್ ರಿಪೋರ್ಟ್ ನಾವು ನಿಮ್ಗೆ ಕೊಟ್ಟಿದ್ವಿ. ಎಷ್ಟು ತಪ್ಪಿತ್ತು, ಎಷ್ಟು ಸರಿ ಇತ್ತು ನಿಮಗೆ ಬಿಟ್ಟಿತ್ತು. ನೆಕ್ಸ್ಟ್ ಮ್ಯಾಚು RCB ಮತ್ತೆ RR ಮೇಲೆ ಇದೆ. ಆ ಮ್ಯಾಚಲ್ಲಿ ನಾವು ಸಿಗ್ತೀವಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಸಿಗೋಣ, ಬಾಯ್, ನಮಸ್ಕಾರ.